ಸರ್, ಹೇಳಪ್ಪ. ಈ ಸ್ಟಾಕ್ ಮಾರ್ಕೆಟ್ ಏನು ಅಂತ ಹೇಳಿದ್ರಿ, ಓಕೆ. ಹೌದು. ಈ ಶೇರ್ ಅಂದ್ರೆ ಏನು ಸರ್ ಅದರಲ್ಲಿ? ನೋಡಪ್ಪ, ಶೇರ್ ಅಂದರೆ ಇಷ್ಟೇ. ಈಗ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೊಂದು 10,000 ಬಂಡವಾಳ ಹಾಕ್ಕೊಂಡಿದ್ದೀನಿ. ಅಂದರೆ ನನ್ನ ಕಂಪ್ನಿ ಹೆಸರೇನು, XYZ ಅನ್ನೋ ಕಂಪ್ನಿ. ನಾನು 10,000 ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬಿಸ್ನೆಸ್ನ ಇನ್ನೂ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು. ಸೊ ಅದಕ್ಕೇನು ಬೇಕು ನನಗೆ? ಹಣ ಬೇಕು, ಕರೆಕ್ಟ್ ಅಲ್ವಾ? ಹಣ ಎಲ್ಲಿಂದ ಹೊಂದ್ಸೋದು? ಈಗ ನನಗೆ ಹಣ ಬೇಕು ಅಂದರೆ ನಾನು ಬ್ಯಾಂಕ್ ಅವ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ, ಅವರು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅಥವಾ ಅವ್ರ ಹತ್ರ ಬಡ್ಡಿ ತೊಗೊಂಡ್ರೆ ಬಡ್ಡಿ ಕೇಳ್ತಾರೆ, ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ನಾನು ಜನಗಳಿಗೆ ಆಫರ್ ಕೊಡ್ತೀನಿ. ನನ್ನ ಕಂಪ್ನಿ ಶೇರ್ ತೊಗೊಳ್ಳಿ, ದೊಡ್ಡದಾಗಿ ಬೆಳೆದಾಗ ನಿಮಗೆ ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅಂದರೆ ನಾನು 100 ರೂಪಾಯಿಗೆ, ನನಗೆ ಈಗ 10,000 ಬೇಕಲ್ವ ಎಕ್ಸಾಂಪಲು, 10,000ನ 100 ಡಿವೈಡ್ ಮಾಡ್ತೀನಿ. ಅಂದರೆ 100 ರೂಪಾಯಿ. ನನ್ನ ಕಂಪ್ನಿ ಶೇರ್ 100 ರೂಪಾಯಿ ಇದೆ, ತೊಗೊಳ್ಳಿ, ನನ್ನ ಕಂಪ್ನಿ ಗ್ರೋತ್ ಆದಂಗೆಲ್ಲ ನಿಮ್ಗೆ ಲಾಭ ಕೊಡ್ತೀನಿ ಅಂತ ಹೇಳಿ. ಆ ಒಂದು ಏನು 100 ರೂಪಾಯಿ ನೀವು ಪರ್ಚೇಸ್ ಮಾಡ್ತಿಲ್ಲ, ಆ ಕಂಪ್ನಿಗೆ ನಿಮಗೆ ಓನರ್ಶಿಪ್ ಅಂತ ಕೂಡ ಕೊಡ್ತೀನಿ. ಅದನ್ನ ಶೇರ್ ಅಂತ ಕರೀತಾರೆ. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತು ಸರ್.